ಎಲ್ಲ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಿಗೆ ನಮಸ್ಕಾರ. ಇವತ್ತು ಜನವರಿ 2020 ಪ್ರಚಲಿತ ಘಟನೆಗಳ ಭಾಗ 2 ವಿವರಣೆಗಳೊಂದಿಗೆ ನಾವು ನೋಡುತ್ತಾ ಹೋಗೋಣ. ನೀವು ನೋಟ್ಸ್ ಮಾಡ್ಕೊಳ್ಳಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಫಸ್ಟ್ ಕ್ವಶನ್, ಚಿತ್ರದುರ್ಗದಲ್ಲಿ ಇತ್ತೀಚೆಗೆ ಯಾವ ರಾಷ್ಟ್ರದ ರಾಡಾರ್ ಅಳವಡಿಸುವ ಯೋಜನೆಯನ್ನು ರೂಪಿಸಲಾಗುತ್ತಿದೆ? ಆನ್ಸರ್ ಎ, ರಷ್ಯಾ. ರಷ್ಯಾ ದೇಶದ ವೋರೋನೆಜ್ ರಾಡಾರನ್ನು ಚಿತ್ರದುರ್ಗದಲ್ಲಿ ಅಳವಡಿಸುವ ಯೋಜನೆಯನ್ನು ರೂಪಿಸಲಾಗುತ್ತಿದೆ. ಇದು 8,000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂತಹ ಒಂದು ರಾಡಾರ್ ಆಗಿದೆ. ಪ್ರಸಕ್ತ ಸಾಲಿನಲ್ಲಿ 75ನೇ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಆಕಾಶವಾಣಿ ಕೇಂದ್ರ ಈ ಕೆಳಗಿನವುಗಳಲ್ಲಿ ಯಾವುದು? ಅದು ಮಾಣಿಯಾಗಿದೆ, ಅದನ್ನು ಕರೆಕ್ಷನ್ ಮಾಡಿಕೊಡಿ. ಇದು ಬಂದು ಧಾರವಾಡ, ಆಪ್ಷನ್ ಡಿ ಧಾರವಾಡ. ಧಾರವಾಡ ಆಕಾಶವಾಣಿ ಕೇಂದ್ರವು 8 ಜನವರಿ 1950ರಲ್ಲಿ ನಾರಾಯಣಪುರ, ಧಾರವಾಡ ನಾರಾಯಣಪುರ ಜರ್ಮನ್ ಹಾಸ್ಪಿಟಲ್ ರೋಡ್ ಇಲ್ಲಿ ಕಚೇರಿಯನ್ನು ಹೊಂದಿ ಒಂದು ಸ್ಥಾಪನೆಯಾದಂಥ ಆಕಾಶವಾಣಿ ಕೇಂದ್ರವಾಗಿದೆ. ಈಗ ಇದು 75ನೇ ವರ್ಷಾಚರಣೆಯನ್ನು ಆಚರಿಸಿಕೊಳ್ತಾ ಇದೆ. ಈ ಕೆಳಗಿನವುಗಳಲ್ಲಿ ಇತ್ತೀಚೆಗೆ ವನ್ಯಜೀವಿ ಅಪರಾಧ ತಡೆ ಉದ್ದೇಶದಿಂದ ಯಾವ ಕೆಳಗಿನ ಯೋಜನೆಯನ್ನು ರೂಪಿಸಲಾಗಿದೆ? ಆಪ್ಷನ್ ಗೆಸ್ ಮಾಡಿ. ಆಪ್ಷನ್ ಸಿ, ಗರುಡಾಕ್ಷ. ಇತ್ತೀಚಿನ ದಿನಗಳಲ್ಲಿ ವನ್ಯಜೀವಿಗಳನ್ನ ಬೇಟೆಯಾಡೋದು, ಮಾಂಸನ ಮಾರಾಟ ಮಾಡೋದೆಲ್ಲ ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಗರುಡಾಕ್ಷ ಅಂತ ಒಂದು ಯೋಜನೆನ ಜಾರಿ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಕೆಲವೊಂದು ಪದಗಳ ಟೈಪಿಂಗ್ನಲ್ಲಿ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಕ್ಷಮಿಸಿ ತಿದ್ಕೊಳ್ಳಿ. ಏನಾದರೂ ತುಂಬಾ ಇದಾಗ್ತಾಯಿದ್ರೆ ಒಂದು ಕಮೆಂಟ್ ಮಾಡಿ, ನಾನು ಅದನ್ನು ಸರಿಪಡಿಸ್ಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ನ ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಕೆಳಗಿನವುಗಳಲ್ಲಿ ಬಾಹ್ಯಾಕಾಶ ವಲಯದಲ್ಲಿ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಂಡು ಅವರನ್ನು ಸಬಲೀಕರಣಗೊಳಿಸುವ ಉದ್ದೇಶವನ್ನು ಹೊಂದಿರುವ ಯೋಜನೆ ಯಾವುದು? ಗೆಸ್ ಮಾಡಿ ಯೋಜನೆ ಯಾವುದಿರಬಹುದು ಅಂತ. ಆಪ್ಷನ್ ಎ, ಶಕ್ತಿಸ್ಯಾಟ್ ಮಿಷನ್. ಶಕ್ತಿಸ್ಯಾಟ್ ಮಿಷನ್ನ ಮುಖ್ಯ ಉದ್ದೇಶ ಮಹಿಳೆಯರು ಬಾಹ್ಯಾಕಾಶ ವಲಯದಲ್ಲಿ ತೊಡಗಿಸಿಕೊಳ್ಬೇಕು, ಆ ರೀತಿ ತೊಡಗಿಸಿಕೊಂಡು ಅವರು ಸಬಲೀಕರಣಗೊಳ್ಳಬೇಕು ಎಂಬುದು ಇದರ ಉದ್ದೇಶವಾಗಿದೆ. ಈ ಶಕ್ತಿಸ್ಯಾಟ್ ಮಿಷನ್ನ ನಿರ್ದೇಶಕಿಯಾಗಿ ಕೇಸನ್ ರವರು ಇದ್ದಾರೆ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಆಪ್ಷನ್ನ ಗೆಸ್ ಮಾಡಿ. ಆಪ್ಷನ್ ಎ, 1942ರಲ್ಲಿ ಸ್ಥಾಪಿಸಲಾಯಿತು. ಇವಾಗ ಯಾಕೆ ಇದು ಪ್ರಸ್ತುತದಲ್ಲಿ ಇದೆ, ಯಾಕೆ ಬಂದಿದೆ ಸುದ್ದಿಯಲ್ಲಿ ಅಂತಂದರೆ, ಇದು ಆ್ಯಕ್ಚುಲಿ ಹಳೆಯದಾಗಿದೆ. ಇದು GKಗೆ ಬರಬೇಕಲ್ಲ, ಯಾಕೆ ಈಗ ಬಂದಿದೆ ಅಂತ ನಿಮಗೆ ಅನಿಸ್ಬೋದು. ಅದಕ್ಕೆ ಕಾರಣ ಇದೆ, ನೋಡೋಣ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR 1942ರಲ್ಲಿ ಸ್ಥಾಪಿಸಲಾಯಿತು. ಅಂದರೆ ಭಾರತದಲ್ಲಿ ಯಾಕೆ ಇದು ಸುದ್ದಿಲಿದೆ ಅಂದರೆ ನೋಡಿ, ಭಾರತದಲ್ಲಿ ಪ್ಯಾರಾಸಿಟಮಾಲ್ ಉತ್ಪಾದಿಸಲು ಸ್ಥಳೀಯ ತಂತ್ರಜ್ಞಾನವನ್ನು ಈ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಈ ಕಾರಣದಿಂದ ಇದು ಸುದ್ದಿಲಿದೆ. ನಿಮಗೆ ಸುದ್ದಿಲಿರೋದನ್ನೇ ಕೇಳಬೇಕು ಅಂತಿಲ್ಲ. ಇತ್ತೀಚಿನ ಒಂದು 3-4 ವರ್ಷದ ಈಚೆಗೆ ಪ್ರತಿ ಎಕ್ಸಾಮ್ಗಳಲ್ಲೂ ನಿಮಗೆ ತಿಳಿದಿರಬಹುದು ಯಾವ ರೀತಿ ಕ್ವಶನ್ ಕೇಳ್ತಾ ಇದ್ದಾರೆ, ಯಾವ್ಯಾವ ರೀತಿ ಲಿಂಕ್ ಮಾಡ್ತಾ ಇದ್ದಾರೆ ಅಂತ. ಪ್ರಸ್ತುತ ಏನು ನಡೀತಾ ಇದೆ ಘಟನೆ, ಪ್ರಚಲಿತ ಘಟನೆಗಳನ್ನು ಬಿಟ್ಟುಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರೋ ಯಾವುದೋ ಹಳೆಯ GKನ ಲಿಂಕ್ ಮಾಡಿ ಕ್ವಶನ್ನ ಕೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಕ್ವಶನ್ನ ಡೈರೆಕ್ಟಾಗಿ ಕರೆಂಟ್ ಅಫೇರ್ಸ್ ಏನಿದೆ ಪ್ರಚಲಿತ ಘಟನೆ ತಗೊಳ್ದಲೇ ಅದಕ್ಕೆ ಸಂಬಂಧಪಟ್ಟಿರೋ ಏನು ಸಂಬಂಧಪಟ್ಟಿದೆ ಅದನ್ನು ಹಳೆಯ GKನ ತಗೊಂಡು ಈ ರೀತಿ ನಿಮಗೆ ನೀಡಿದ್ದೀನಿ. ಇದು ಏನಾಗುತ್ತೆ, ನಿಮಗೊಂದು ಐಡಿಯಾ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ, ಈ ರೀತಿ ಕೇಳ್ತಾರೆ ಅಂತ ನಿಮಗೊಂದು ಗೊತ್ತಾಗುತ್ತೆ. ಯಾವ್ದಾದ್ರು ಎಕ್ಸಾಮು ಅಟೆಂಡ್ ಮಾಡಿರ್ತೀರಿ, ಇದೇ ರೀತಿ ಕೇಳಿದ್ರಲ್ವಾ ಇದು. ಆಗ ನೆನಪು ಉಳಿಯೋ ಶಕ್ತಿ, ನಿಮಗೆ ನೆನಪಿನ ಶಕ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ, ನೆನಪು ಉಳಿಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಈ ಕಾರಣದಿಂದ. ಮುಂದಿನ ಪ್ರಶ್ನೆ ನೋಡೋಣ. ಇವಾಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಯಾವ ವರ್ಷದಲ್ಲಿ ಆರಂಭ ಮಾಡಲಾಯಿತು? ಇದು ಕೂಡ ಅದೇ ರೀತಿ ತಗೊಂಡಿದ್ದೀನಿ. ಇವಾಗ ಸುದ್ದಿಲಿರೋ ವಿಚಾರಣೆ ಬೇರೆ ಇದೆ, ಮತ್ತು ಇದು ಯಾವಾಗ ಪ್ರಾರಂಭ ಇತ್ತು, ಹಳೆ GK ಆಗುತ್ತಿದ್ದು. ಗೆಸ್ ಮಾಡಿ. ಆಪ್ಷನ್ ಸಿ, 2020ರಲ್ಲಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ 2020ರಲ್ಲಿ ಪ್ರಾರಂಭ ಮಾಡಲಾಯಿತು. ಇವಾಗ ಪ್ರಸ್ತುತ ಯಾಕೆ ಸುದ್ದಿಲಿದೆ ಅಂದರೆ, ಇದು ಹಳೆಯ ವಿಚಾರವಾದನ್ನು ಈಗ ಯಾಕೆ ಸುದ್ದಿಲಿದೆ ಅಂದರೆ, ಭಾರತದಲ್ಲಿ ಮೊದಲ ಸಾವಯವ ಮೀನುಗಾರಿಕಾ ಕ್ಲಸ್ಟರನ್ನು ಸಿಕ್ಕಿಂನ ಸೋರೆಂಗ್ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ನಿಮಗೆ ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಇತ್ತೀಚೆಗೆ ಭಾರತದಲ್ಲಿ ಮೊದಲ ಸಾವಯವ ಮೀನುಗಾರಿಕಾ ಕ್ಲಸ್ಟರನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ, ಯಾವ ಜಿಲ್ಲೆಯಲ್ಲಿ? ಆಪ್ಷನ್ ಡೈರೆಕ್ಟ್ ಕೇಳ್ಬೋದು, ಸೋರೆಂಗ್ ಜಿಲ್ಲೆ ಅಂತ ಕೇಳ್ಬೋದು. ಇದು ಸೋರೆಗ್ ಆಗಿದೆ, ಸೋರೆಂಗ್ ಜಿಲ್ಲೆ, ಸಿಕ್ಕಿಂನ ಸೋರೆಂಗ್ ಜಿಲ್ಲೆ. ಇದೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಈ ರೀತಿ ಕೇಳ್ಬೋದು ನಿಮಗೆ. ಮತ್ಸ್ಯ ಸಂಪದ ಯೋಜನೆ, ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ 2020ರಲ್ಲಿ ಸ್ಟಾರ್ಟ್ ಆಯಿತು. ಆವಾಗೆಲ್ಲ ಕರೆಂಟ್ ಅಫೇರ್ಸ್ ಒಂದು ಲೈನಲ್ಲಿ ಕೇಳ್ತಾಯಿದ್ರು ಡೈರೆಕ್ಟಾಗಿ. ಇವಾಗ ಆ ರೀತಿ ಕೇಳೋದಿಲ್ಲ ನೋಡಿ. ಇವಾಗ ಹೊಸದಾಗಿ ಒಂದು ಏನು ಸಾವಯವ ಮೀನು ಕ್ಲಸ್ಟರ್ನ ಸ್ಥಾಪನೆ ಮಾಡಿದ್ದಾರೆ, ಅದಕ್ಕೆ ಲಿಂಕ್ ಮಾಡಿ ಹಳೇದು ಕೇಳ್ತಾರೆ. ಈಗ ಹಳೇದೆಲ್ಲ 4-5 ವರ್ಷ ಆಯಿತು, ಯಾರೂ ಓದಿರೋದಿಲ್ಲ, ಓದಿದ್ರು ನೆನಪಿರೋದಿಲ್ಲ. ಅಷ್ಟು ನೆನಪಿರೋದಿದ್ರೆ ಇವತ್ತೆಲ್ಲ ಗೌರ್ಮೆಂಟ್ ಜಾಬ್ ಇರೋರು ಅಲ್ವಾ. ಹಾಗಾಗಿ ಈ ರೀತಿಯಾಗಿ ನೀವು ಸ್ವಲ್ಪ ಓದ್ಕೋಬೇಕಾಗುತ್ತೆ.
CBI ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಇದೂ ಕೂಡ GKನೇ, ಆದರೆ ಪ್ರಚಲಿತದಲ್ಲಿ ಒಂದು ಇದೆ. CBI ಪ್ರಚಲಿತದಲ್ಲಿ ಡೈರೆಕ್ಟಾಗಿ ಇಲ್ಲದೇ ಇರುವುದು ಪ್ರಚಲಿತದಲ್ಲಿ, ಆದ್ರೂ ಇದು ಲಿಂಕ್ ಮಾಡಿ ಕೇಳಬಹುದು ಅಂತ ಹೇಳಿದ್ದೀನಿ. CBIಯನ್ನು 1963ರಲ್ಲಿ ಸ್ಥಾಪನೆ ಮಾಡಿದ್ದು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ. ಮತ್ತು CBI ಇಂಟರ್ಪೋಲ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಒಂದು ತನಿಖಾ ಸಂಸ್ಥೆಯಾಗಿದೆ. ಯಾಕೆ ಪ್ರಚಾರದಲ್ಲಿ ಇದೆ ಅಂದರೆ, ಭಾರತ್ ಪೋಲ್ ಅಂತ ಪೋರ್ಟಲನ್ನು ಸರ್ಕಾರ ಪ್ರಾರಂಭಿಸಿದೆ. ಭಾರತ್ ಪೋಲ್ ಈ ಪೋರ್ಟಲ್ ತನಿಖಾ ಸಂಸ್ಥೆಗಳಿಗೆ ಮಾಹಿತಿಯನ್ನು ಹಂಚಿಕೆ ಮಾಡಲು ಮತ್ತು ಅಪಾಯದಲ್ಲಿರುವ ನೆರವಿಗಾಗಿ ಮತ್ತು ನೈಜ ಸಮಯದಲ್ಲಿ ಮಾಹಿತಿಯನ್ನು ಸಿಗುವ ರೀತಿ ಮಾಡುತ್ತೆ. ಮಾಹಿತಿಯನ್ನು ಸಿಗುವ ರೀತಿ ಮಾಡುತ್ತೆ ತನಿಖಾ ಸಂಸ್ಥೆಗಳಿಗೆ. ಈ ಕಾರಣದಿಂದ ಇದು ಪ್ರಚಾರದಲ್ಲಿದೆ. ನೀವು ಕೇಳ್ಬೋದು ಇಲ್ಲಿ CBI ಪಾತ್ರನೇ ಏನಿಲ್ವಲ್ಲ ಅಂತ. ಬಟ್ ತನಿಖಾ ಸಂಸ್ಥೆಗಳಿಗೆ ಅಂದರೆ ನಿಮಗೆ CBI ಬರುತ್ತೆ, ಸ್ಟೇಟ್ ಪೊಲೀಸ್ ಫೋರ್ಸ್ ಬರ್ತದೆ, NIA ಬರುತ್ತೆ, ಎಲ್ಲ ಬರುತ್ತೆ. ಹಾಗಾಗಿ CBI ಒಂದು ಉನ್ನತ ಸಂಸ್ಥೆಯಾಗಿದೆ ದೇಶದಲ್ಲಿ. ಆದ್ದರಿಂದ ಇದನ್ನು GKಗೆ ಹಾಕ್ಕೊಂಡಿದ್ದೀನಿ. ಭಾಗ 3ರ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದಿ, ವರ್ಕ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಏನೇ ನಿಮಗೆ ತಪ್ಪು ಕಾಣಿಸಿದ್ರೂ, ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾಯಿದೆ, ನನಗೆ ಅದು ಅರಿವಿಗೆ ಬಂದಿದೆ. ಅದನ್ನು ನಾನು ಸರಿಪಡಿಸ್ಕೊಳ್ತೀನಿ. ಏನೇ ಇದ್ರೂ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ಒಂದು ಸೇವೆನ ನೀವು ಒಂದು ಸರ್ಕಾರಿ ಹುದ್ದೆ ಪಡೆಯೋದಕ್ಕೆ ನಾನು ಮಾಡ್ತೀನಿ. ಈ ಕರೆಂಟ್ ಅಫೇರ್ಸ್ಗಳನ್ನ ನಿಮಗೆ ನೀಡೋದರ ಮೂಲಕ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.